ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 12% ನಷ್ಟಕ್ಕೆ ಮಾರಾಟ ಮಾಡ್ತಾನೆ. ಅವನು ಅದನ್ನು 105 ರೂಪಾಯಿ ಹೆಚ್ಚು ಬೆಲೆಗೆ ಮಾರಿದ್ರೆ ಅವನಿಗೆ 9% ಲಾಭ ಸಿಗುತ್ತಿತ್ತು. ಹಾಗಾದ್ರೆ ಆ ವಸ್ತುವಿನ ಕೊಂಡ ಬೆಲೆ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ನಾ ಏನ್ ಮಾಡ್ತೀನಿ, ಇಲ್ಲಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಐತಿ ಅಂತ ತಗೊಂತೀನಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ 12% ಲಾಸಿಂಗ್ ಮಾರಿ ಅಂದ್ರೆ -12 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ 88 ರೂಪಾಯಿ ಆಗುತ್ತೆ. ಅದ 9% ಪ್ರಾಫಿಟ್ ಮಾರಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 109 ಆಗುತ್ತೆ. ಇವು ಎಷ್ಟು ಜಾಸ್ತಿ ಆಯ್ತು, ಇಲ್ಲಿ 109ರಿಂದ 88 21 ಜಾಸ್ತಿ ಆಯ್ತು. 21 ವ್ಯಾಲ್ಯೂ ಕೊಟ್ಟಾನ ಎಷ್ಟು, 105 ರೂಪಾಯಿ ಕೊಟ್ಟಾನ. ಅಂದ್ರೆ ಇಂಟು 5 ಆಗೈತಿ. ನಮಗೇನ್ ಕೇಳಿದ್ರೆ ಕಾಸ್ಟ್ ಪ್ರೈಸ್ 100 ಐತಿ. ಅಂದ್ರೆ 100 ಇಂಟು 5 ಮಾಡಿದ್ವಿ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ, 500 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 45 ನಿಂಬೆಗಳನ್ನ 40 ರೂಪಾಯಿ ಮಾರಾಟ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ 20% ನಷ್ಟ ಆಗುತ್ತದೆ ಅಂತ ಕೊಟ್ರೆ, ನಷ್ಟ ಆಗುತ್ತೆ ಅಂದ್ರೆ ಇದೇನು ಫ್ರಾಕ್ಷನ್ 20% ಅದು 1/5 ಆಗುತ್ತೆ. ನೋಡ್ರಿ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ ಕಾಸ್ಟ್ ಪ್ರೈಸ್ 5 ಇದ್ರೆ ಸೆಲ್ಲಿಂಗ್ ಪ್ರೈಸ್ 4 ಆಗುತ್ತೆ. ಇನ್ನು 4 ವ್ಯಾಲ್ಯೂ ಕೊಟ್ಟ ನೆಕ್ಸ್ಟ್ 40 ರೂಪಾಯಿ ಅಂತಂದು, ಹಂಗಾದ್ರೆ ಇಂಟು 10 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 50 ರೂಪಾಯಿ ಆಗುತ್ತೆ. ಅಂದ್ರೆ ಇದೆಷ್ಟು 45 ನಿಂಬೆ ಹಣ್ಣಿಂದ ಏನಾಗ್ತದೆ, ಕಾಸ್ಟ್ ಪ್ರೈಸ್ ಆಗುತ್ತೆ. ಹಂಗಾದ್ರೆ ಈ ವ್ಯವಹಾರದಲ್ಲಿ 20% ಲಾಭವನ್ನು ಪಡೆಯಕ ಅವನಿಗೆ 24 ರೂಪಾಯಿಗೆ ಎಷ್ಟು ನಿಂಬೆ ಹಣ್ಣುಗಳನ್ನು ಮಾರಾಟ ಮಾಡ್ಬೇಕಂತ ಕೇಳಿರಿ. ನೋಡ್ರಿ, 20% ಪ್ರಾಫಿಟ್ ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ, ಇಲ್ಲಿ 5ರಿಂದ 6 ಆಗುತ್ತೆ. ಈ 5 ವ್ಯಾಲ್ಯೂ ಎಷ್ಟೈತಿ, 50 ಬಂದೈತಿ. ಅಂದ್ರೆ 6 ವ್ಯಾಲ್ಯೂ ಎಷ್ಟಾಗುತ್ತೆ, 60 ರೂಪಾಯಿ ಆಗುತ್ತೆ. ಅಂದ್ರೆ ಈ 60 ರೂಪಾಯಿ ಎಷ್ಟರ ಹಣ್ಣಿಂದಿದೆ, 45 ನಿಂಬೆ ಹಣ್ಣಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ, 60 ರೂಪಾಯಿ ಆಗೈತಿ. ಹಂಗಾದ್ರೆ 24 ರೂಪಾಯಿಗೆ ಎಷ್ಟು ನಿಂಬೆ ಹಣ್ಣುಗಳನ್ನ ಮಾರಬೇಕಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎಷ್ಟಾಕ ಇವು ನಂಬರ್ ನಿಂಬೆ ಹಣ್ಣು ಕೊಟ್ಟು ಎಷ್ಟಾಗ್ತಿದೆ, 45 ಡಿವೈಡೆಡ್ ಬೈ 60 ಇಂಟು ಎಷ್ಟು ಮಾರ್ಬೇಕು, 24 ರೂಪಾಯಿಗೆ. ಅಂದ್ರೆ ಎಷ್ಟಾಗತ್ತೆ, ಇಲ್ಲಿ 18 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಮೋಸಗಾರ ವ್ಯಾಪಾರಿ ತನ್ನ ಸರಕುಗಳನ್ನು ಕೊಂಡ ಬೆಲೆಗೆ ಮಾರೋದಾಗಿ ಹೇಳ್ಕೊಳ್ತಾನೆ. ಆದ್ರೆ 1 ಕಿಲೋಗ್ರಾಮ್ ಬದಲಿಗೆ 900 ಗ್ರಾಮ್ಗಳನ್ನ ಸುಳ್ಳು ತೂಕವನ್ನು ಬಳಸ್ತಾನೆ. ಅವನ ಲಾಭದ ಶೇಕಡಾವಾರು ಪ್ರಮಾಣ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗತ್ತಿಲ್ಲ, ಸೆಲ್ಲಿಂಗ್ ಪ್ರೈಸ್ ಅವ 1000 ಗ್ರಾಮ್ ಕೊಟ್ಟಿದ್ರ ಅವು ಹೋಗಿದ್ದು ಎಷ್ಟಾಗಿರ್ತೈತಿ, 900 ಗ್ರಾಮ್ ಹೋಗಿರ್ತೈತಿ. ಇಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು, 100 ಡಿವೈಡೆಡ್ ಬೈ 900 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 11.11% ಲಾಭ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 15 ವಸ್ತುಗಳ ಕೊಂಡ ಬೆಲೆಯು 12 ವಸ್ತುಗಳ ಮಾರಿದ ಬೆಲೆಗೆ ಸಮನಾಗಿರುತ್ತದೆ. ಲಾಭದ ಶೇಕಡಾವಾರು ಪ್ರಮಾಣ ಕಂಡಿಡ್ರಿ ಅಂತ ಕೇಳಿರಲಿ. ನೋಡ್ರಿ, 15 ವಸ್ತುಗಳ ಕೊಂಡ ಬೆಲೆ ಅಂದ್ರೆ 15 CP ಕೊಟ್ಟು 12 ವಸ್ತುಗಳ ಸೆಲ್ಲಿಂಗ್ ಪ್ರೈಸ್ ಆಗತ್ತೆ. ಕಾಸ್ಟ್ ಪ್ರೈಸ್ ಅಪಾನ್ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ, 12 ಡಿವೈಡೆಡ್ ಬೈ 15 ಅಂದ್ರೆ 3 4 12 3 5 15 ಆಗುತ್ತೆ. ಅಂದ್ರೆ 1 ಡಿವೈಡ್ ಬೈ 4 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 25% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 400 ರೂಪಾಯಿ ಖರೀದಿಸಲಾಗಿದೆ. ಅದನ್ನ ಹೇಗೆ 20% ಲಾಭದಲ್ಲಿ ಮಾರಾಟ ಮಾಡಲಾಗಿದೆ. ಈ ನಂತರ ಅದನ್ನ ಬಿ ಗೆ 10% ನಷ್ಟದಲ್ಲಿ ಮಾರಾಟ ಮಾಡಿದನು. ಹಾಗಾದ್ರೆ ಬಿ ಆ ವಸ್ತುವಿಗೆ ಎಷ್ಟು ಹಣ ಪಾವತಿಸಬೇಕಂತ ಕೇಳಿರಲಿ. ನೋಡ್ರಿ, ಅದನ್ನ ಎಷ್ಟು ರೂಪಾಯಿ ಖರೀದಿ ಮಾಡಿರಿ, ಇಲ್ಲಿ 400 ರೂಪಾಯಿ 20% ಲಾಭಕ್ಕೆ ಅಂದ್ರೆ 20% ಫ್ರಾಕ್ಷನ್ 1/5 ಆಗುತ್ತೆ. ಲಾಭ ಅಂದ್ರೆ 6 ಡಿವೈಡೆಡ್ ಬೈ 5 ಆಗುತ್ತೆ. ಆಮೇಲೆ ಏನ್ ಮಾಡ್ಯಾರ, ಅದನ್ನ 10% ನಷ್ಟಕ್ಕೆ ಮಾರ್ಯಾರ ಅಂದ್ರೆ 90 ಡಿವೈಡೆಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್, 5 1 5 18 ಆಗುತ್ತೆ. ಅಂದ್ರೆ ಇದರ ಬೆಲೆ ಎಷ್ಟಾಗುತ್ತೆ, 432 ರೂಪಾಯಿ ಬಿ ಹಣ ಪಾವತಿಸಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ಬೆಲೆಯನ್ನು ಕೊಂಡ ಬೆಲೆಗಿಂತ 40% ಹೆಚ್ಚಿಗೆ ನಿಗದಿಪಡಿಸ್ತಾನೆ ಅಂತ ಕೊಟ್ರೆ, ಅಂದ್ರೆ ಕಾಸ್ಟ್ ಪ್ರೈಸ್ ಇಲ್ಲಿ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟು 40% ಜಾಸ್ತಿ ಅಂದ್ರೆ 140 ರೂಪಾಯಿ ಆಗುತ್ತೆ. ಮತ್ತೆ ಅದರ ಮೇಲೆ 15% ರಿಯಾಯಿತಿ ನೀಡ್ತಾನೆ. ಅಂದ್ರೆ ಮಾರ್ಕ್ ಪ್ರೈಸ್ ಮೇಲೆ 15% ರಿಯಾಯಿತಿ ನೀಡಿದಾರೆ ಅಂದ್ರೆ ಎಷ್ಟಾಗುತ್ತೆ, 140 ಇಂಟು 15 ಡಿವೈಡೆಡ್ ಬೈ 100 ಮಾಡಿದ್ರೆ ಇದು 0 ಕ್ಯಾನ್ಸಲ್ ಆಗಿಲ್ಲ. 21 ಏನಾಗುತ್ತೆ, ಇದು ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 140ರಾಗ -21 ಮಾಡಿದ್ರೆ 119 ರೂಪಾಯಿ ಆಗುತ್ತೆ. ಅವನ ನಿವ್ವಳ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಲಾಭ ಎಷ್ಟಾಗ್ತಿಲ್ಲ, 19 ಅಂದ್ರೆ 19% ಏನಾಗುತ್ತೆ, ಲಾಭ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಕೈಗಾಡಿಯನ್ನು 720 ರೂಪಾಯಿ ಮಾರಾಟ ಮಾಡಿದ್ರೆ ಅವನಿಗೆ 25% ನಷ್ಟವಾಗುತ್ತದೆ. ಈ 25% ಫ್ರಾಕ್ಷನ್ ಏನಾಗುತ್ತೆ, 1/4 ಆಗುತ್ತೆ. 25% ಲಾಭ ಪಡೆಯಕ ಅವನು ತನ್ನ ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳಿರಲಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ರೇಷಿಯೋ ಇಲ್ಲಿ 4ರಿಂದ 3 ಆಗುತ್ತೆ. ಅಂದ್ರೆ ನಷ್ಟ ಆಗೈತಿ. ಈ 3 ವ್ಯಾಲ್ಯೂ ಕೊಟ್ಟಾನ, ಎಷ್ಟು ಕೊಟ್ಟಾನ, 720 ಕೊಟ್ಟಾನ. ಅಂದ್ರೆ ಇಂಟು ಎಷ್ಟಾಗೈತಿ, 240 ಆಗೈತಿ. ಕಾಸ್ಟ್ ಪ್ರೈಸ್ ಇಂಟು 240 ಮಾಡಿದ್ರೆ ಎಷ್ಟಾಗುತ್ತೆ, 960 ಆಗುತ್ತೆ. ಇದನ್ನ 25% ಪ್ರಾಫಿಟ್ ಮಾರ್ಬೇಕಂತ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆಗ್ಬೇಕಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟು 960 ಇಂಟು 125 ಡಿವೈಡ್ ಬೈ 100 ಆಗುತ್ತೆ. 25 ಇಲ್ಲಿ 25 4 4 1 4 240 ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 1200 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ಒಟ್ಟು 1640ಕ್ಕೆ 2 ರೇಡಿಯೋಗಳನ್ನು ಖರೀದಿಸಿದನು. ಅವನು ಒಂದನ್ನು 10% ನಷ್ಟಕ್ಕೆ ಮತ್ತು ಮತ್ತೊಂದನ್ನು 15% ಲಾಭಕ್ಕೆ ಮಾರಾಟ ಮಾಡಿದನು. 2 ರೇಡಿಯೋಗಳ ಮಾರಾಟ ಬೆಲೆಗಳು ಸಮ ಆಗೈತಿ. ಅಂದ್ರೆ ನೋಡ್ರಿ, ಇಲ್ಲಿ 2 ರೇಡಿಯೋಗಳದ್ದು ಏನಾಗೈತಿ, ಮಾರಾಟ ಬೆಲೆ ಸಮ ಆಗೈತಿ. ನಷ್ಟಕ್ಕೆ ಮಾರಾಟ ಮಾಡಿದ ರೇಡಿಯೋದ ಕೊಂಡ ಬೆಲೆ ಏನಂತ ಕೇಳಿರಲಿ.
ನೋಡ್ರಿ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಒಂದಿನ ಏನ್ ಮಾಡ್ರಿ 10% ನಷ್ಟಕ್ಕೆ ಮಾರಿ ಅಂದ್ರೆ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ ಅಂದ್ರೆ 10 ರಿಂದ 9 ಆಗುತ್ತೆ. ಈ 15% ಫ್ರಾಕ್ಷನ್ ಏನಾಗುತ್ತೆ 3/20 ಆಗುತ್ತೆ. ಇದು ಲಾಭ ಆಗೈತಿ ಅಂದ್ರೆ 20 ರಿಂದ 23 ಆಗೈತಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಾಗೈತಿ ಎರಡರದ್ದು ಸೇಮ್ ಐತಿ ಅಂದ್ರೆ ಇದಕ್ಕೆ ಇಂಟು 23 ಇದಕ್ಕೆ ಇಂಟು 9 ಮಾಡೋಣ ಅಂದ್ರೆ ಕಾಸ್ಟ್ ಪ್ರೈಸ್ ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇದು 230 207 ಆಗುತ್ತೆ. ಎರಡನೇದು ಎಷ್ಟಾಗುತ್ತೆ 180 207 ಆಗುತ್ತೆ. ಈ ಟೋಟಲ್ ಸಮ್ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 410 ಆಗುತ್ತೆ. ಈ 410 ವ್ಯಾಲ್ಯೂ ಎಷ್ಟು ಕೊಟ್ಟನ 1640 ಕೊಟ್ಟನ ಅಂದ್ರೆ ಇಂಟು 4 ಆಗೈತಿ. ನಷ್ಟಕ್ಕೆ ಮಾರಿದ್ರು ಕಾಸ್ಟ್ ಪ್ರೈಸ್ ಎಷ್ಟೈತಿ 230 ಐತಿ. 230 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 920 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಉತ್ಪಾದನಾ ಕಂಪನಿಯು ವಸ್ತು ಒಂದರ ನಮೂದಿತ ಬೆಲೆಯ ಮೇಲೆ 20% ರಿಯಾಯಿತಿ ನೀಡಿದ್ರು 16% ಲಾಭವನ್ನು ಗಳಿಸ್ತದೆ. ಆ ವಸ್ತುವಿನ ಕೊಂಡ ಬೆಲೆ 600 ರೂಪಾಯಿ ಆಗಿದ್ರೆ ಅದರ ನಮೂದಿತ ಬೆಲೆಯನ್ನು ಕಂಡುಹಿಡ್ರಿ ಅಂತ ಕೇಳಿದ್ರಿ. ನೋಡ್ರಿ ಫಾರ್ಮುಲಾ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ ನೋಡ್ರಿ ಕಾಸ್ಟ್ ಪ್ರೈಸ್ ಕೊಟ್ಟಾರ 600 ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ 20 ಡಿವೈಡೆಡ್ ಬೈ 100 ಪ್ಲಸ್ 16 ಆಗುತ್ತೆ. 600 ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 116 ಆಗುತ್ತೆ. 0 0 ಕ್ಯಾನ್ಸಲ್. ಇದೆಷ್ಟಾಗುತ್ತೆ 4 2 8 4 15 ಆಗುತ್ತೆ. 2 1 2 58 ಆಗುತ್ತೆ. 58 ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ ಮಾರ್ಕ್ ಪ್ರೈಸ್ 870 ರೂಪಾಯಿ ಏನಾಗುತ್ತೆ ಮಾರ್ಕ್ ಪ್ರೈಸ್ ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 15% ಲಾಭಕ್ಕೆ ಮಾರಾಟ ಮಾಡಿದನು. ಅವನು ಅದನ್ನು 10% ಕಡಿಮೆ ಬೆಲೆ ಖರೀದಿಸಿ 12 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಅವನಿಗೆ 25% ಲಾಭ ಸಿಗ್ತಿತ್ತು. ಹಾಗಾದ್ರೆ ಆ ವಸ್ತುವಿನ ಮೂಲ ಕೊಂಡ ಬೆಲೆ ಕಂಡುಹಿಡ್ರಿ ಅಂತ ಕೇಳಿರಲಿ. ನೋಡ್ರಿ ಆ ವಸ್ತುವಿನ ಮೂಲ ಕೊಂಡ ಬೆಲೆ ಎಷ್ಟೈತಿ 100 ರೂಪಾಯಿ ಐತಿ ಅಂತ ತಗೋತೀನಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 15% ಪ್ರಾಫಿಟ್ ಅಂದ್ರೆ 115 ಆಗುತ್ತೆ. ಆಮೇಲೆ ಇದನ್ನ 10% ಕಡಿಮೆ ಕೊಂಡನಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ -10 ಆಗುತ್ತೆ 90 ಆಗುತ್ತೆ. ಈ 90 ರೂಪಾಯಿ ಇದ್ದಿದ್ದನ್ನ 25% ಲಾಭಕ್ಕೆ ಮಾರೇನಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 90 ಇಂಟು 125 ಡಿವೈಡೆಡ್ ಬೈ 100 ಮಾಡಿದ್ರೆ ಈ ಸೆಲ್ಲಿಂಗ್ ಪ್ರೈಸ್ 112.5 ರೂಪಾಯಿ ಬರ್ತೈತಿ. ಇಲ್ಲಿ ಎಷ್ಟು ಕಡಿಮೆ ಐತಿ ಇಲ್ಲಿ ಕಡಿಮೆ ಆಗಿದ್ದು 2.5. ಈ ಕಡಿಮೆ ವ್ಯಾಲ್ಯೂ ಇದ್ದಿದ್ದು ಕೊಟ್ಟರು ಎಷ್ಟು ರೂಪಾಯಿ 12 ರೂಪಾಯಿ ಅಂತಂದು ಕಡಿಮೆ ಕೊಟ್ಟನ ಅಂದ್ರೆ 25 ವ್ಯಾಲ್ಯೂ ಎಷ್ಟಾಗೈತಿ ಇಲ್ಲಿ 120 ಆಗೈತಿ. 100 ವ್ಯಾಲ್ಯೂ ಎಷ್ಟಾಗುತ್ತೆ ಇಂಟು 4 ಮಾಡಿದ್ರೆ ಇದು 100 ಆಗುತ್ತೆ. ಇದು ಇಂಟು 4 ಮಾಡಿದ್ರೆ 480 ರೂಪಾಯಿ ಮೂಲ ಕೊಂಡ ಬೆಲೆ ಆಗುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 900 ರೂಪಾಯಿಗೆ ಮಾರಾಟ ಮಾಡುವುದರಿಂದ ಬರುವ ಲಾಭವು ಅದೇ ವಸ್ತುವನ್ನು 450ಕ್ಕೆ ಮಾರಾಟ ಮಾಡಿದ ಉಂಟಾಗುವ ನಷ್ಟದ 2ರಷ್ಟೈತಿ. ಆ ವಸ್ತುವಿನ ಕೊಂಡ ಬೆಲೆ ಏನಂತ ಕೇಳಿರಲಿ. ನೋಡ್ರಿ ಕಾಸ್ಟ್ ಪ್ರೈಸ್ ಕಿನ ಇಲ್ಲಿ ಒಂದು ವಸ್ತುನ ಮಾರ್ಯಾರ ಅಂದ್ರೆ ಎಷ್ಟಕ್ಕೆ ಮಾರ್ಯಾರ ಸೆಲ್ಲಿಂಗ್ ಪ್ರೈಸ್ ಇದ್ರದ್ದು 900 ಐತಿ. ಅದ ವಸ್ತುನ ಇನ್ನೊಂದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟರೆ ಎಷ್ಟು 450 ಕೊಟ್ಟರೆ. ನೋಡ್ರಿ ಇದು ಲಾಸ್ ಎಕ್ಸ್ ಇದ್ರ ಪ್ರಾಫಿಟ್ ಏನಾಗೈತಿ ಡಬಲ್ ಆಗೈತಿ ಅಂದ್ರೆ 2x ಆಗೈತಿ. ನೋಡ್ರಿ ಇವು ಎರಡರದ ನಡುವಿನ ವ್ಯತ್ಯಾಸ ತಗೋಣ. ಎಕ್ಸ್ ಮತ್ತು 2x ಕೂಡಿಸ್ಕೊಳೋಣ ಅಂದ್ರೆ 3x ಇಸ್ ಈಕ್ವಲ್ ಟು 450 ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 150 ಆಗುತ್ತೆ. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಇಲ್ಲಿ 450ಕ್ಕೆ ಲಾಸ್ ಎಕ್ಸ್ ಆಗೈತಿ ಅಂದ್ರೆ ಪ್ಲಸ್ ಮಾಡ್ಬೇಕು. ಅದನ್ನ ಎಷ್ಟು ಬರ್ತೈತಿ 600 ರೂಪಾಯಿ ಏನಾಗುತ್ತೆ ಅದರದ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಚಿಲ್ಲರೆ ವ್ಯಾಪಾರಿ 2000ಕ್ಕೆ ಒಂದು ಟಿವಿಯನ್ನು ಖರೀದಿಸ್ತಾನೆ. ಅವನು ಸಾರಿಗೆಗೆ 400 ರೂಪಾಯಿ ಮತ್ತು ದುರಸ್ತಿಗೆ 600 ರೂಪಾಯಿ ಖರ್ಚು ಮಾಡ್ತಾನೆ. ಅವನು 15% ನಿವ್ವಳ ಲಾಭವನ್ನು ಗಳಿಸಲು ಬಯಸಿದ್ರೆ ಟಿವಿಯನ್ನು ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳಿರ್ಲಿ. ನೋಡಿ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತವ ಕೊಂಡಿದ್ದು 8000ಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ 400 ಮತ್ತು ಅದರ ಖರ್ಚು 600 ರೂಪಾಯಿ ಟೋಟಲ್ ಕಾಸ್ಟ್ ಪ್ರೈಸ್ 9000 ಆಗೈತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಇದಕ್ಕೆ 9000 ಇಂಟು 15% ಪ್ರಾಫಿಟ್ ಅಂದ್ರೆ 115 ಬೈ 100 0 ಕ್ಯಾನ್ಸಲ್ ಮಾಡಿದ್ರೆ 10350 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 270ಕ್ಕೆ ಮಾರಾಟ ಮಾಡೋದ್ರಿಂದ ವ್ಯಾಪಾರಿ ಒಬ್ಬನಿಗೆ 10% ನಷ್ಟ ಆಗುತ್ತೆ. 10% ಲಾಭ ಪಡೆಯಲವನ್ನ ಅದನ್ನ ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳಿರಲಿ. ನೋಡ್ರಿ 10% ಫ್ರಾಕ್ಷನ್ ಏನಾಗುತ್ತೆ ಇದು 1/10 ಆಗುತ್ತೆ. ಕಾಸ್ಟ್ ಪ್ರೈಸ್ ಇಲ್ಲಿದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 10 ರಿಂದ 9 ಆಗುತ್ತೆ. ಈ 9 ವ್ಯಾಲ್ಯೂ 270 ಕೊಟ್ಟನ ಅಂದ್ರೆ ಇಂಟು 30 ಆಗೈತಿ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಂಟು 30 ಮಾಡಿದ್ರೆ 300 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 300ಕ್ಕೆ 10% ಲಾಭ ಪಡಿಬೇಕಂದ್ರೆ 110 ಡಿವೈಡ್ ಬೈ 100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿದ್ರೆ 330 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವರ್ತಕನು ಕೆಜಿಗೆ 15 ರೂಪಾಯಿ ಅಂತ 80 ಕೆಜಿ ಅಕ್ಕಿಯನ್ನ ಮತ್ತೆ ಕೆಜಿಗೆ 20 ರೂಪಾಯಿ ಅಂತ 120 ಕೆಜಿ ಅಕ್ಕಿಯನ್ನು ಖರೀದಿಸ್ತಾನೆ. ಅವನು ಎರಡನ್ನು ಮಿಶ್ರಣ ಮಾಡಿ ಮಿಶ್ರಣವನ್ನ 50% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಮಿಶ್ರಣದ ಪ್ರತಿ ಕೆಜಿ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ಯಾರಿಲ್ಲಿ. ನೋಡ್ರಿ ಟೋಟಲ್ ಪ್ರೈಸ್ ಎಷ್ಟಾಗುತ್ತೆ 80 ಇಂಟು 15 ಪ್ಲಸ್ 120 ಇಂಟು 20 ಕೆಜಿ ಇದೆ. ಇದೆಷ್ಟಾಗುತ್ತೆ 1200 ಪ್ಲಸ್ 2400 ಟೋಟಲ್ ಪ್ರೈಸ್ ಎಷ್ಟಾಗುತ್ತೆ ಅದರದ್ದು 3600 ರೂಪಾಯಿ ಏನಾಗುತ್ತೆ ಟೋಟಲ್ ಕಾಸ್ಟ್ ಆಗುತ್ತೆ. ಟೋಟಲ್ ಎಷ್ಟು ಕೆಜಿ ಐತಿ 80 ಪ್ಲಸ್ 120 ಕೆಜಿ ಐತಿ ಅಂದ್ರೆ ಟೋಟಲ್ 200 ಕೆಜಿ ಐತಿ. 1 ಕೆಜಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 3600
ಡಿವೈಡೆಡ್ ಬೈ 200 ಮಾಡಿದ್ರೆ 18 ರೂಪಾಯಿ ಏನಾಗುತ್ತೆ ಇದ್ರದ್ದು 1 kg ಕಾಸ್ಟ್ ಪ್ರೈಸ್ ಆಗುತ್ತೆ. 1 kg ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 18 ಇಂಟು 50% ಪ್ರಾಫಿಟ್ ಅಂದ್ರೆ 150 ಡಿವೈಡ್ ಬೈ 100 ಆಗುತ್ತೆ. 0053 5 2 21 29 ಅಂದ್ರೆ 27 ರೂಪಾಯಿ ಪರ್ kg ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು 1500 ರೂಪಾಯಿ ನಮೂದಿತ ಬೆಲೆ ಹೊಂದಿರುವ ವಸ್ತುವಿನ ಮೇಲೆ ಸತತವಾಗಿ 20% ಮತ್ತು 10% ರಷ್ಟು ಎರಡು ರಿಯಾಯಿತಿಗಳನ್ನು ನೀಡ್ತಾನೆ. ಅದರ ಅಂತಿಮ ಮಾರಾಟ ಬೆಲೆಯನ್ನು ಕಂಡಿಡಿ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಕೊಟ್ಟು 1500 ಇಂಟು 20% ಡಿಸ್ಕೌಂಟ್ ಅಂದ್ರೆ 80 ಡಿವೈಡ್ ಬೈ 100, 10% ಡಿಸ್ಕೌಂಟ್ ಅಂದ್ರೆ 90 ಡಿವೈಡ್ ಬೈ 100 ಆಗುತ್ತೆ. 2020 ಈ 20 ಕ್ಯಾನ್ಸಲ್ ಆಗುತ್ತೆ ಅಂದ್ರೆ 1080 ರೂಪಾಯಿ ಅಂತಿಮ ಮಾರಾಟ ಬೆಲೆ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.